ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ರಿ ಮತ್ತು ಇವತ್ತಿನ ವೀಡಿಯೋನ ಚಲೋ ಮಾಡನ್ರಿ. ಚಲೋ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಹಂಗೆ ನೋಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿಬಿಟ್ಟು ನೋಡ್ರಿ ಅಂತಂದು ಕೇಳ್ಕೊತೇನೆ ರೀ. ಮತ್ತು ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಬಿಸಿಬೇಳೆ ಬಾತ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಫಸ್ಟ್ ನಾನಿಲ್ಲೇ ಹುಣಸೆಹಣ್ಣು ನೆನೆಯಾಕೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಗಜ್ಜರಿ ಹಚ್ಕೊಂಡೇನಿ ರೀ, ಮತ್ತು ಟೊಮ್ಯಾಟೊ ಮತ್ತು ಪೊಟ್ಯಾಟೊ, ಬೀನ್ಸು, ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಇವೆಲ್ಲವನ್ನು ಹೆಚ್ಕೊಂಡು ಇಟ್ಕೊಂಡೇನಿ ರೀ. ಇವೆಲ್ಲ ಪದಾರ್ಥ ತೊಗೊಂಬಿಟ್ಟು ಸಿಂಪಲ್ಲಾಗಿ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡ್ತೀನಿ ರೀ. ಫಸ್ಟ್ ಒಂದು ಕುಕ್ಕರ್ ತೊಗೊಂಡೇನಿ. ಕುಕ್ಕರ್ಗೆ 1 ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡೇನಿ ರೀ. 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಅರ್ಧ ಗ್ಲಾಸಷ್ಟು ನಾನು ತೊಗರಿಬೇಳೆ ಹಾಕ್ಕೊಂಡು ಸ್ವಚ್ಛಗೆ ತೊಳೆದ್ಬಿಟ್ಟು ತೊಗೊಂಬಂದೇನಿ ನೋಡಿರಿ. ಸ್ವಚ್ಛಗೆ ತೊಳೆದ್ಬಿಟ್ಟು ತೊಗೊಂಬಂದ್ಮೇಲೆ ಅದಕ್ಕೆ ಅದೇ ಕುಕ್ಕರಿಗೆ ನಾನು ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕ್ಕೊತೀನಿ ರೀ, ಮತ್ತು ಹೆಚ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕ್ಕೊತೀನಿ ರೀ. ಅದಾದಮೇಲೆ ಪೊಟ್ಯಾಟೋನು ಹಾಕ್ಕೊತೀನಿ ರೀ, ಮತ್ತು ಹೆಚ್ಕೊಂಡಿರುವಂಥ ಬೀನ್ಸು ಹಾಕ್ಕೊತೀನಿ ರೀ. ಅದಾದಮೇಲೆ ಹೆಚ್ಕೊಂಡಿರುವಂಥ ಗಜ್ಜರಿ ಅಥವಾ ಕ್ಯಾರೆಟು ಅದನ್ನು ಹಾಕ್ಕೊತೀನಿ ರೀ. ಅದಾದಮೇಲೆ ಹಸಿ ಬಟಾಣಿ ಅವನು ಹಾಕ್ಕೊತೀನಿ ರೀ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕ್ಕೊಂಡು ಎಷ್ಟು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರಿ ಮತ್ತು ಅರ್ಧ ಗ್ಲಾಸ್ ನೀರು ಬೇಳೆ ತೊಗೊಂಡಿದ್ರಲ್ರಿ, ಹಾಗಾಗಿ 3.5 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಈ ರೀತಿ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು ಕುಕ್ಕರ್ನ ಮುಚ್ಚಿಬಿಟ್ಟು 3 ಅಥವಾ 4 ವಿಜಿಲ್ನ ಹೊಡೆಸ್ಕೊಳ್ಳೋಣ್ರಿ. ನಿಮಗೆ ತೀರಾ ಮೆತ್ತಗೆ ಬೇಕಲ್ರಿ, ಬಿಸಿಬೇಳೆ ಬಾತ್ ಅಂದ್ರೆ ತೀರಾ ಮೆತ್ತಗೆ ಬೇಕು. ಹಾಗಾಗಿ 3 ಅಥವಾ 4 ವಿಸಿಲ್ನ ಹೊಡೆಸ್ಕೊಳ್ರಿ. ಅದು ವಿಸಿಲ್ ಆಗೋದ್ರೊಳಗೆ ನಾವಿಲ್ಲಿ ಒಗ್ಗರಣೆ ಕೊಡೋಣ್ರಿ. ಒಂದು ಕಡಾಯಿ ಇಟ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಮಸ್ತ್ ಅಂದ್ರೆ ಮಸ್ತ್ ಕಾಯ್ಬೇಕ್ರಿ. ಮಸ್ತ್ ಕಾದಾದ್ಮೇಲೆ ನಾನಿಲ್ಲಿ ನಿಮ್ಗೆ ತೋರ್ಸಾಕತ್ತೇನೆ ರೀ ಒಡ್ಕೊಂಡಿರುವಂಥ ಗೋಡಂಬಿ ಹಾಕ್ಕೊಳ್ರಿ. ಗೋಡಂಬಿ ಹಾಕೊಂಡ ತಕ್ಷಣ ಶೇಂಗಾ ಕಾಳು ಹಾಕ್ಕೊಳ್ರಿ. ಇವನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ್ರಿ. ಈ ರೀತಿ ಎತ್ತಿಟ್ಕೊಳ್ಳೋಣ್ರಿ. ಒಂದು ಕಡೆ ಎತ್ತಿಟ್ಕೊಂಡ್ಮೇಲೆ ಅದೇ ಕಡಾಯಿಗೆ ಎಣ್ಣೆ ಕಾದಿರ್ತೈತಲ್ರಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಟ್ಪಟ ಅಂತ ಅಂದಮೇಲೆ ಮತ್ತು ಕರಿಬೇವು ಹಾಕ್ಕೊಳ್ರಿ. ಕರಿಬೇವು ಹಾಕ್ಕೊಂಡಾದ್ಮೇಲೆ ಅವು ಚಟ್ಪಟ್ ಅಂತಂದಂದಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಾದ ತಕ್ಷಣ ಹೆಚ್ಕೊಂಡಿರುವಂಥ ಟೊಮ್ಯಾಟೊನ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೊಳ್ರಿ. ನಾನಿಲ್ಲಿ ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಾಕತ್ತೇನಿ. ಅವೆಲ್ಲ ಫ್ರೈ ಆದ ತಕ್ಷಣ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಳ್ರಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಚೆಂದಾಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಹುಣಸೆಹಣ್ಣು ನೆನೆ ಇಟ್ಟಿದ್ನಲ್ರಿ ಅದನ್ನು ಹಿಂಡ್ಕೊಳ್ರಿ. ಹುಣಸೆಹಣ್ಣು ಜಾಸ್ತಿ ಹುಳಿ ಆದಷ್ಟು ಬಿಸಿಬೇಳೆಬಾತ್ ಚಲೋ ಆಕೈತ್ರಿ. ಹಾಗಾಗಿ ಸ್ವಲ್ಪ ಜಾಸ್ತಿನ ಹಿಂಡ್ಕೊಳ್ರಿ. ಅದೆಲ್ಲ ಹಿಂಡ್ಕೊಂಡಾದ್ಮೇಲೆ ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೋಬೇಕ್ರಿ. ಈ ರೀತಿ ಬಿಸಿಬೇಳೆಬಾತ್ ಪೌಡ್ರೆಲ್ಲ ಹಾಕ್ಕೊಂಡು ಚೆಂದಾಗೆ ಹುಳಿಯೊಳಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಮುಚ್ಚನ್ರಿ. ಒಂದು 5 ನಿಮಿಷ ಬಿಟ್ಟ ಮೇಲೆ ಈ ರೀತಿ ಚೆಂದಾಗ ಕುದಿ ಬಂದಿರ್ತೈತ್ರಿ. ಎಲ್ಲ ಚೆಂದಾಗ ಹೀರ್ಕೊಂಡಿರ್ತೈತ್ರಿ. ಆ ಥರ ಹೀರ್ಕೊಂಡಾದ್ಮೇಲೆ ಚೆಂದಾಗೆ ಮಿಕ್ಸ್ ಮಾಡ್ಕೊರಿ. ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾವ ರೀತಿ ಎಷ್ಟು ಬೇಕು ನೋಡಿರಿ ಅಳತಿನ, ಅಷ್ಟು ಅಳತಿಯಲ್ಲಿ ನೀವು ನೀರು ಹಾಕ್ಕೊಂಡು ಅದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಆಲ್ರೆಡಿ ಕುಕ್ಕರಲ್ಲಿ ಇಟ್ಟಿದ್ರಲ್ರಿ, ಎಲ್ಲ ಪದಾರ್ಥನ ಹಾಕ್ಕೊಂಬಿಟ್ಟು ಈ ರೀತಿ ಅನ್ನ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ನೋಡಿರಿ. ಈ ರೀತಿ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಮಾಡ್ಕೊಂಡಾದ್ಮೇಲೆ ಉಪ್ಪು ಖಾರ ಟೇಸ್ಟ್ ಮಾಡಿರಿ. ಯಾವುದಾದ್ರೂ ಕಡಿಮೆ ಇತ್ತಂದ್ರೆ ಮತ್ತೆ ಸೇರಿಸ್ರಿ. ಅದಾದಮೇಲೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೊದಲೇ ನಾವು ಹುರ್ಕೊಂಡಿದ್ವಲ್ರಿ ಕಡಲೆಬೇಳೆ ಮತ್ತು ಗೋಡಂಬಿನ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಚೆಂದಾಗೆ ಅದಾದ ತಕ್ಷಣ ಸ್ವಲ್ಪ ಕೊತ್ತಂಬರಿನ ಹಾಕ್ಕೋಬೇಕ್ರಿ. ಈ ರೀತಿ ಕೊತ್ತಂಬರಿನ ಕಟ್ ಮಾಡ್ಕೊಂಡು ಈ ರೀತಿ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸಲ ನೀವು ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲ ಅಂತಂದ್ರೆ ನೀವು ಹಂಗನ ಮುಚ್ಬೋದ್ರಿ ಕುದಿಯೋದಕ್ಕೆ. ಒಂದು 5 ನಿಮಿಷ ಅಥವಾ 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡನ್ರಿ. ಚೆಂದಾಗೆ ಈಗ ಕುದಿಯಾಕತ್ತಿರ್ತೈತ್ರಿ, ನೋಡ್ತಿರ್ಬೋದು ನೀವು. ಮಸ್ತ್ ಅಂದ್ರೆ ಮಸ್ತ್ ಕುದೈತಿ. ಇವಾಗ ಬಿಸಿಬೇಳೆ ಬಾತ್ ತಿನ್ನೋದಕ್ಕೆ ರೆಡಿ ಆತ್ರಿ. ಇದ್ರ ಜೊತೆ ನೀವೇನಾದರೂ ಖಾರ ಬೂಂದಿ ತಿನ್ನಾಕತ್ರಿ ಅಂತಂದ್ರೆ ಇನ್ನೂ ಟೇಸ್ಟ್ ಒಂದು ಕೈ ಮೇಲೆ ಇರ್ತೈತ್ರಿ. ಸಿಂಪಲ್ ಆಗೈತ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ವೆರೈಟಿ ಅನ್ನ ಮಾಡ್ಬೇಕಂದಾಗ ಬೇಕಂದ್ರೆ ಇದನ್ನು ಮಾಡಿ ನೀವು ಕೊಡ್ಬೋದು. ಟೇಸ್ಟು ರುಚಿ ಭಾರಿ ಬರ್ತೈತ್ರಿ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ, ಚಿಕ್ಕ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರ್ರಿ. ಸೊ ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಮತ್ತು ಬೇರೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ
ಅದೇ ರೀತಿ ಮತ್ತೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ ರೀ. ಮತ್ತೆ ಬರ್ತೇನೆ ರೀ, ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಾ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಮಸ್ಕಾರ ಎಲ್ಲರಿಗೂ.